ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಸಿಂಪಲ್ ಶಿವ್ ಮಾತಾಡ್ತಾ ಇರೋದು. ಇದೇ ಫೆಬ್ರವರಿ 19 ಒಂದು ವಿಶೇಷವಾದ ದಿನ. ಯಾಕಂದರೆ ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕನ್ನಡ ಇಂಡಸ್ಟ್ರಿಗೆ ಬಂದು 40 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. 1986 ಆನಂದ್ ಚಿತ್ರದ ಮೂಲಕ ಅವರು ಕನ್ನಡ ಇಂಡಸ್ಟ್ರಿಗೆ ಬಂದರು. ಅಲ್ಲಿಂದ ಶುರುವಾದ ಜರ್ನಿ ಅವರು ಇವತ್ತಿಗೆ 40 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಅದರ ಜೊತೆಗೆ 130ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ತಮಿಳು, ತೆಲುಗು ಸಿನಿಮಾಗಳಲ್ಲೂ ಕೂಡ ಅಭಿನಯವನ್ನು ಮಾಡಿದ್ದಾರೆ. ಮತ್ತು ನಮ್ಮ ಶಿವಣ್ಣ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಟೈಮ್ ಸಾಲಲ್ಲ. ಯಾಕಂದರೆ ಹೊಸಬರಿಗೆ ಅವರು ನೀಡುವಂಥ ಎಂಕರೇಜು ಮತ್ತು ಅವರ ಡ್ಯಾನ್ಸು, ಅವರ ಸಿನಿಮಾಗಳು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಹಾಗಾಗಿ ಶಿವಣ್ಣ ಸರ್ ಅವರು ಇನ್ನೂ ಇದೇ ರೀತಿಯ ಉತ್ತಮ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಕೊಡಲಿ, 100 ವರ್ಷ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಬಾಳಲಿ, ಹೀಗೆ ಎಲ್ಲರಿಗೂ ಮಾರ್ಗದರ್ಶನವನ್ನು ನೀಡಲಿ, ಎಲ್ಲ ಹೊಸಬರಿಗೂ ಸಪೋರ್ಟನ್ನು ಮಾಡಲಿ ಅಂತ ಕೇಳ್ಕೊತೀನಿ. 1986ರಿಂದ ಅವರ ಒಂದು ಫಿಲಮ್ ಜರ್ನಿ ಶುರುವಾಗಿದೆ. ಅದೇ ಥರ ಜರ್ನಿ ಕಂಟಿನ್ಯೂ ಆಗಲಿ ಮತ್ತು ಅವರಿಂದ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ಕೇಳ್ಕೊತೀನಿ. ಮತ್ತು ಶಿವಣ್ಣ ಸರ್ ಅವರ ಡ್ಯಾನ್ಸ್ ಆಗಲಿ, ಎನರ್ಜಿ ಆಗಲಿ, ಅದರ ಬಗ್ಗೆ ಎರಡು ಮಾತಿಲ್ಲ. ಅದನ್ನು ನಾವು ಅವತ್ತಿಂದ ನೋಡ್ಕೊಂಡು ಬರ್ತಾಯಿದ್ದೀವಿ. ಪೌರಾಣಿಕ ಪಾತ್ರ, ಮಾಸ್, ಫ್ಯಾಮಿಲಿ, ಎಮೋಷನ್, ಹೀಗೆ ಪೊಲೀಸ್ ಎಲ್ಲ ಪಾತ್ರವನ್ನು ನಿಭಾಯಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಶಿವಣ್ಣ ಸರ್ಗೆ ಕಂಗ್ರ್ಯಾಚುಲೇಷನ್ ಮತ್ತು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. 40 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಚಿತ್ರರಂಗದಲ್ಲಿ. ಆ ದೇವರು ಅವರಿಗೆ ಇನ್ನಷ್ಟು ಒಳ್ಳೆಯ ಸಿನಿಮಾ ಮಾಡೋಕ್ಕೆ ಅವಕಾಶ ಮತ್ತು ಆಶೀರ್ವಾದವನ್ನು ಕೊಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.